Hello everyone, welcome back to UAS YouTube channel. You are learning different programs using classes. So this is a program to sort the elements of an array in ascending order using insertion sort. Insertion sort ಆಲ್ಗಾರಿದಮ್ ಅನ್ನು ಬಳಸ್ಕೊಂಡು ಕೊಟ್ಟಂಥ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಅರೇಂಜ್ ಮಾಡ್ತಕ್ಕಂಥ ಒಂದು ಪ್ರೋಗ್ರಾಮಿಂಗ್ ಇದು. ಸೊ ಲೆಟ್ ಅಸ್ ರೈಟ್ ದ ಪ್ರೋಗ್ರಾಮ್ ಯೂಸಿಂಗ್ ದ ಕ್ಲಾಸಸ್. ಸೊ ವಿ ನೀಡ್ ಎ ಕ್ಲಾಸ್. ಲೆಟ್ ದ ನೇಮ್ ಆಫ್ ದ ಕ್ಲಾಸ್ ಬಿ ಸಾರ್ಟಿಂಗ್. ಇಲ್ಲೊಂದು ಕ್ಲಾಸನ್ನು ಡಿಫೈನ್ ಮಾಡಬೇಕಾಗುತ್ತೆ. ಸೊ ನಿಮಗೆ ಗೊತ್ತಿದೆ ಹೌ ಟು ಡಿಫೈನ್ ದ ಕ್ಲಾಸ್ ಅಂತ. ಸೊ ಫಸ್ಟ್ ಯು ಹ್ಯಾವ್ ಟು ರೈಟ್ ದ ಕೀವರ್ಡ್ ಕ್ಲಾಸ್. ನಂತರ ಒಂದು ಹೆಸರು ಕೊಡಬೇಕಾಗುತ್ತೆ ಈ ಒಂದು ಕ್ಲಾಸಿಗೆ. ಇಲ್ಲೇನಿದೆ ಹೆಸರು? ಸಾರ್ಟಿಂಗ್. ಸೊ ಕ್ಲಾಸ್ ಸಾರ್ಟಿಂಗ್. ದೆನ್ ಯು ನೀಡ್ ಆನ್ ಅರೇ. ಒಂದು ಅರೇ ಬೇಕಾಗುತ್ತೆ. ಯಾಕಂದರೆ ಒಂದು ಅರೇಯಲ್ಲಿ ಸಂಖ್ಯೆಗಳು ಕ್ರಮಬದ್ಧವಾಗಿ ಜೋಡಿಸದೇ ಇರ್ಬೋದು. ಮೇ ಬಿ ಇನ್ ಡಿಫ್ರೆಂಟ್ ಆರ್ಡರ್ಸ್. ಸೊ ಇಲ್ಲಿ 10 ಬರುತ್ತೆ, ಸ್ಮಾಲರ್ ನಂಬರ್, 30 ಬಿಗ್ಗರ್ ನಂಬರ್, 20 ಸ್ಮಾಲರ್ ನಂಬರ್, 45 ಬಿಗ್ಗರ್ ನಂಬರ್. ಇಟ್ ಈಸ್ ನಾಟ್ ಇನ್ ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಆರ್ಡರ್. ಇದು ಯಾವುದೇ ರೀತಿಯ ಏರಿಕೆ ಕ್ರಮದಲ್ಲೂ ಸಹ ಇಲ್ಲ, ಇಳಿಕೆ ಕ್ರಮದಲ್ಲೂ ಸಹ ಇಲ್ಲ. ಓಕೆ, ಹಾಗಾಗಿ ಸೊ ನೋಡಿ, ಪೊಸಿಷನ್ 0, 1, 2, 3 ಈ ರೀತಿ ಇದ್ದಾಗ ಈ ಒಂದು ಆಲ್ಗಾರಿದಮ್ ಅಥವಾ ಈ ಒಂದು ಪ್ರೋಗ್ರಾಮ್ ಆದ ನಂತರ ನೀವು ಈ ನಂಬರನ್ನು ನೀವು 10, 30, 20, 45 ಅಂತ ಕೊಟ್ಟಿದ್ರೆ ನಿಮಗೆ ಔಟ್ಪುಟ್ ಯಾವ ರೀತಿ ಬರುತ್ತೆ? ಸೊ ಆರ್ಡರ್ ಆಗಿ ಬರುತ್ತೆ. ಫಸ್ಟು ಚಿಕ್ಕ ಸಂಖ್ಯೆ ಬರುತ್ತೆ 10, ದೆನ್ ಎರಡನೆಯ ದೊಡ್ಡ ಸಂಖ್ಯೆ, ಸೆಕೆಂಡ್ ಬಿಗ್ಗರ್ ನಂಬರ್ 20, ದೆನ್ ಥರ್ಡ್ ಬಿಗ್ಗರ್ ನಂಬರ್ 30, ದೆನ್ ಫೋರ್ತ್ ಬಿಗ್ಗರ್ ನಂಬರ್ 45. ಈ ರೀತಿ ಅದು ಅರೇಂಜ್ ಆಗಿರುತ್ತೆ. ಓಕೆ, ಹಾಗಾಗಿ ನಾವು ಇಲ್ಲಿ ಬೇರೆ ಬೇರೆ ಮೆಥಡ್ ಇದೆ ಅರೇಂಜ್ ಮಾಡಲಿಕ್ಕೆ. ನೌ ವಿ ಆರ್ ಯೂಸಿಂಗ್ ಇನ್ಸರ್ಷನ್ ಸಾರ್ಟ್ ಮೆಥಡ್. ಓಕೆ, ಹಾಗಾಗಿ ನಿಮಗೆ ಒಂದು ಕ್ಲಾಸ್ ಡಿಫೈನ್ ಮಾಡಿದ್ದೀರಾ, ಅಲ್ಲಿ ಒಂದು ಅರೇ ಬೇಕಾಗುತ್ತೆ. ಅರೇನ ನೀವು ಜನರಲ್ ಆಗಿ m(100) ಅಂತ ಡಿಕ್ಲೇರ್ ಮಾಡ್ಕೊಳ್ಳಿ. ಒಟ್ಟು ಎಷ್ಟು ಎಲಿಮೆಂಟನ್ನು ನೀವು ಕೊಡ್ತೀರಾ ಅದು n ಅಂತ ಇರಲಿ. ಓಕೆ, ಸೊ ಹಾಗಾಗಿ ಇಲ್ಲಿ ಎರಡು ಸಹ ಈ ಅರೇ ಮತ್ತು n ಎರಡು ಸಹ ಇಂಟಿಜರ್ ಆಗಿದೆ. ಈ ಎರಡನ್ನು ನೀವು ಪ್ರೈವೇಟ್ ಆಕ್ಸೆಸ್ ಸ್ಪೆಸಿಫೈಯರ್ ಅಂಡರಲ್ಲಿ ನೀವು ಅದನ್ನು ಡಿಕ್ಲೇರ್ ಮಾಡ್ಕೊಳ್ಳಿ. ಸೊ ದೆನ್ ವಿ ನೀಡ್ ಎ 3 ಫಂಕ್ಷನ್ಸ್. ನಮಗೆ 3 ಫಂಕ್ಷನ್ ಬೇಕಾಗುತ್ತೆ. ಒಂದು ಇನ್ಪುಟ್ಟಿಗೆ ಗೆಟ್ ಡಾಟಾ, ಕ್ಯಾಲ್ಕುಲೇಷನ್ ಪಾರ್ಟಿಗೆ ಸಾರ್ಟ್, ನಂತರ ಔಟ್ಪುಟ್ಟಿಗೆ ಡಿಸ್ಪ್ಲೇ ಬೇಕಾಗುತ್ತೆ. ಓಕೆ, ಈ ರೀತಿ ಒಂದು 3 ಫಂಕ್ಷನನ್ನು ಡಿಕ್ಲೇರ್ ಮಾಡ್ಕೊಳ್ಳಿ. ಯಾವ ರೀತಿ ಡಿಕ್ಲೇರ್ ಮಾಡೋದು? ಫಸ್ಟ್ ಯು ಹ್ಯಾವ್ ಟು ರೈಟ್ ದ ರಿಟರ್ನ್ ಟೈಪ್ ವಾಯ್ಡ್ ಅಂತಿದೆ, ದೆನ್ ರೈಟ್ ದ ಫಂಕ್ಷನ್ ನೇಮ್. ಇಲ್ಲಿ ನೋಡಿ, ಈ ಫಂಕ್ಷನ್ ನೀವು ಮುಂದೆ ಬರೆದಾಗ ಅದು ಯಾವುದೇ ರೀತಿಯ ಒಂದು ವ್ಯಾಲ್ಯೂವನ್ನು ರಿಟರ್ನ್ ಮಾಡಲ್ಲ. ಹಾಗಾಗಿ ಇಲ್ಲಿ ವಾಯ್ಡ್ ಅಂತ ಬರೀಬೇಕು, ನೋ ರಿಟರ್ನ್ ಟೈಪ್ ಅಂತ. ಓಕೆ, ಸೊ ದೆನ್ ಇಟ್ ಡಸ್ ನಾಟ್ ರಿಟರ್ನ್ ಎನಿಥಿಂಗ್ ಅಂತ. ದೆನ್ ಇಲ್ಲಿ ಬ್ರ್ಯಾಕೆಟಲ್ಲಿ ಖಾಲಿ ಇದೆ, ಅಂದರೆ ಅರ್ಥ ಏನೋ? ಇಟ್ ಡಸ್ ನಾಟ್ ಟೇಕ್ ಎನಿ ಆರ್ಗ್ಯುಮೆಂಟ್ಸ್, 0 ಆರ್ಗ್ಯುಮೆಂಟ್. ಹಾಗಾಗಿ ಈ ಫಂಕ್ಷನ್ ಯಾವುದು ಡಿಕ್ಲೇರ್ ಮಾಡೋದು? ವಾಯ್ಡ್ ಗೆಟ್ ಡಾಟಾ, ಹಾಗೆ ಬ್ರ್ಯಾಕೆಟನ್ನು ಹಾಕಿ ಒಳಗಡೆ ಖಾಲಿ ಬಿಡಬೇಕು, ದೆನ್ ಬಿಡ್ದ ಸೆಮಿಕೊಲಾನ್. ಓಕೆ, ಅದೇ ರೀತಿ ಎರಡನೇ ಫಂಕ್ಷನ್ ಕ್ಯಾಲ್ಕುಲೇಷನ್ ಪಾರ್ಟಿ ನಿಮಗೆ ಸಾರ್ಟ್ ಅಂತ ಹೇಳ್ತಕ್ಕಂಥ ಒಂದು ಫಂಕ್ಷನ್ ಬೇಕಾಗುತ್ತೆ. ಅದರ ರಿಟರ್ನ್ ಟೈಪ್ ವಾಯ್ಡ್ ಅಂತಿದೆ, ಫಂಕ್ಷನ್ ನೇಮ್ ಸಾರ್ಟ್ ಅಂತಿದೆ, ಕೊನೆಗೆ ಸೆಮಿಕೊಲಾನ್ ಹಾಕಿ. ದೆನ್ ಮೂರನೇ ಫಂಕ್ಷನ್ ಔಟ್ಪುಟ್ಟಿಗೆ ರಿಟರ್ನ್ ಟೈಪ್ ವಾಯ್ಡ್ ಅಂತ ಬರೀರಿ, ಫಂಕ್ಷನ್ ನೇಮ್ ಡಿಸ್ಪ್ಲೇ ಅಂತ ಬರೀರಿ. ಓಕೆ, ಆಲ್ ದ ಫಂಕ್ಷನ್ ಆಸ್ ದ ರಿಟರ್ನ್ ಟೈಪ್ ವಾಯ್ಡ್ ಅಂತಿದೆ. ಓಕೆ, ಇವನ್ನು ನೀವು ಅಂಡರ್ ಪಬ್ಲಿಕ್ ಆಕ್ಸೆಸ್ ಸ್ಪೆಸಿಫೈರಲ್ಲಿ ಡಿಫೈನ್ ಮಾಡಿ. ಸೊ ಇಟ್ ಕ್ಯಾನ್ ಯೂಸ್ ಎನಿ ಡೇಟಾ. ಪಬ್ಲಿಕಲ್ಲಿ ಮಾಡಿದಾಗ ಏನಾಗುತ್ತೆ? ಇಟ್ ಕ್ಯಾನ್ ಯೂಸ್ ಎನಿ ಡೇಟಾ ಫ್ರಮ್ ಔಟ್ಸೈಡ್ ದ ಕ್ಲಾಸ್ ಆಲ್ಸೋ. ಓಕೆ, ಸೊ ಇಷ್ಟು ಕ್ಲಾಸ್ ಆದ ನಂತರ ಕೊನೆಯಲ್ಲಿ ನಿಮಗೆ ಗೊತ್ತಿದೆ ಏನಿದೆ? ಫ್ಲವರ್ ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಸೆಮಿಕೊಲಾನ್ ಹಾಕಬೇಕು. ವೈಲ್ ಡಿಫೈನಿಂಗ್ ದ ಕ್ಲಾಸ್ ಯು ಹ್ಯಾವ್ ಟು ಕ್ಲೋಸ್ ದ ಫ್ಲವರ್ ಬ್ರ್ಯಾಕೆಟ್ ಆ್ಯಂಡ್ ಪುಟ್ ದ ಸೆಮಿಕೊಲಾನ್, ಬಿಕಾಸ್ ಕ್ಲಾಸ್ ಈಸ್ ಎ ಯೂಸರ್ ಡಿಫೈನ್ಡ್ ಡಾಟಾ ಟೈಪ್. ಓಕೆ, ಇದಿಷ್ಟು ಕ್ಲಾಸ್ ಡಿಫೈನ್ ಮಾಡೋದು ಮಕ್ಕಳೇ. ದೆನ್ ನೀವು ಈ ಇನ್ಪುಟ್ ಫಂಕ್ಷನ್ ಇದೆ, ಇದಕ್ಕೆ ಬಾಡಿಯನ್ನು ಕ್ಲಾಸಿಂದ ಹೊರಗಡೆ ಬರೀಬೇಕು. ನೋಡಿ, ಇಲ್ಲಿಗೆ ಕ್ಲಾಸ್ ಕ್ಲೋಸ್ ಆಗಿದೆ. ಈ ಕ್ಲಾಸಿಂದ ಹೊರಗಡೆ ಬಾಡಿ ಬರೆಯೋತ್ತಿಗೆ ಯು ಹ್ಯಾವ್ ಟು ಯೂಸ್ ಸಮ್ ಸಿಂಟ್ಯಾಕ್ಸ್.
ಯಾವ ಥರ ಸಿಂಟ್ಯಾಕ್ಸ್ ಬಳಸಬೇಕು ಹೇಳಿ. ಫಸ್ಟ್ ಯು ಹ್ಯಾವ್ ಟು ರೈಟ್ ದ ರಿಟರ್ನ್ ಟೈಪ್. ಓಕೆ, ಏನಿತ್ತು ಗೆಟ್ ಡಾಟಾ ಫಂಕ್ಷನ್ ರಿಟರ್ನ್ ಟೈಪ್ ವಾಯ್ಡ್ ಅಂತ ಇತ್ತು. ಸೊ ರೈಟ್ ವಾಯ್ಡ್. ಓಕೆ, ದೆನ್ ರೈಟ್ ದ ಕ್ಲಾಸ್ ನೇಮ್. ಕ್ಲಾಸ್ ನೇಮ್ ಏನು ಕೊಟ್ಟಿದ್ರಿ? ಸಾರ್ಟಿಂಗ್ ಅಂತ ಕೊಟ್ಟಿದ್ರಿ. ಸೊ ರೈಟ್ ಸಾರ್ಟಿಂಗ್. ದೆನ್ ಯೂಸ್ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್. ಏನಕ್ಕೆ ಬರೀಬೇಕಿದು? ಸೊ ಈ ಒಂದು ಆಪರೇಟರ್ ಕೆಲಸ ಏನು? ಇಟ್ says that this function belongs to the class sorting. ಓಕೆ, ಇದರ ಉದ್ದೇಶ ಏನು? ಈ ಚಿಹ್ನೆಯ ಉದ್ದೇಶ ಏನು? It says that or it tells the compiler that this function get data belongs to the class sorting ಅಂತ ಹೇಳ್ಕೊಡುತ್ತೆ. ಹಾಗಾಗಿ ನೀವು ಈ ಚಿಹ್ನೆಯನ್ನು ಬಳಸಬೇಕು. ಯು ಯೂಸ್ ದಿಸ್ ಆಪರೇಟರ್. ಓಕೆ, ಸೊ ಹಾಗಾಗಿ ಇದು ಹೆಡ್ಡಿಂಗ್, ಈ ಒಂದು ಫಂಕ್ಷನ್ ಹೆಡ್ಡಿಂಗ್. ಫಸ್ಟ್ ರಿಟರ್ನ್ ಟೈಪ್ ಬರೀರಿ, ಆಮೇಲೆ ಕ್ಲಾಸ್ ನೇಮ್ ಬರೀರಿ, ದೆನ್ ಈ ಒಂದು ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ ಹಾಕಿ ಫಂಕ್ಷನ್ ನೇಮ್ ಬರೀರಿ. ನಂತರ ಅದರ ಬಾಡಿಯನ್ನು ಡಿಫೈನ್ ಮಾಡಬೇಕು. ಓಕೆ, ಇದಿಷ್ಟು ಬಾಡಿ ಫ್ಲವರ್ ಬ್ರಾಕೆಟ್ ಓಪನ್ ಆಗಿದೆ, ಕೊನೆಗೆ ಕ್ಲೋಸ್ ಮಾಡಿರ್ಬೇಕು ನೀವು. ಒಳಗಡೆ ಏನು ಬರುತ್ತೆ? ಎರಡು ಇನ್ಪುಟ್ ಇದೆ. ಒಂದು ಹೌ ಮೆನಿ ಎಲಿಮೆಂಟ್ಸ್ ಅಂತ ಕೇಳಿದಾಗ ಎನ್ ತಗೊಳುತ್ತೆ. ಅಂದರೆ ಎನ್ ಅಂತಾರೆ ಒಟ್ಟು ನೀವು ಕೊಡ್ತಕ್ಕಂಥ ಎಲಿಮೆಂಟ್ಗಳ ಸಂಖ್ಯೆ. ದೆನ್ ಅರೆಯನ್ನು ತಗೊಳ್ಬೇಕಾಗುತ್ತೆ, ಅಷ್ಟು ಎಲಿಮೆಂಟ್ಸ್ ತಗೊಳ್ಬೇಕಾಗುತ್ತೆ. ಯು ಕ್ಯಾನ್ ಯೂಸ್ ಒನ್ ಡೈಮೆನ್ಷನಲ್ ಅರೆ. ಓಕೆ, ಅದಕ್ಕೊಂದು ಸ್ಟೇಟ್ಮೆಂಟ್ ಕೊಡಿ, ಏನು? ಎಂಟರ್ ದ ಎಲಿಮೆಂಟ್ಸ್. ಒಂದು ಫಾರ್ ಲೂಪ್ ಹಾಕಿ ಸಿ ಇನ್ ಎಮ್ ಆಫ್ ಐ ಅಂತ ಬರೆದ್ರೆ ಆಯಿತು. ಓಕೆ, ಇಲ್ಲಿ ಐ ಅಂತ ಹೇಳೋದು ಡಿಕ್ಲೇರ್ ಆಗಿಲ್ಲ. ಐ ಅಂತ ಹೇಳೋದು ನಾವು ಕ್ಲಾಸಲ್ಲಿ ಡಿಕ್ಲೇರ್ ಮಾಡಿಲ್ಲ. ಹಾಗಾಗಿ ಸೊ ನೀವೇನು ಮಾಡಬೇಕು? ಇಲ್ಲಿ ಇಂಟಿಜರ್ ಅಂತ ಬರೀಬೇಕಾಗುತ್ತೆ. ಇಂಟಿಜರ್ ಯಾವ ಟು ಡಿಕ್ಲೇರ್ ವಿತಿನ್ ದ ಫಾರ್ ಲೂಪ್. ಓಕೆ, ಸೊ ಐಯ ಪ್ರಾರಂಭದ ಬೆಲೆ 0 ಇದೆ, ಕೊನೆಯ ಬೆಲೆ ಲೆಸ್ ದ್ಯಾನ್ ಎನ್ ಅಂದರೆ n-1 ತನಕ ಹೋಗುತ್ತೆ. 0 to n-1 ತನಕ ನೀವು ಕೊಟ್ಟಂಥ ಎಲಿಮೆಂಟನ್ನು ಇನ್ಪುಟ್ ತಗೊಳ್ತಾ ಹೋಗುತ್ತೆ. ಐ ವ್ಯಾಲ್ಯೂ 0 ಆದಾಗ ಎಮ್ ಆಫ್ 0 ಆಗುತ್ತೆ, ಐ ವ್ಯಾಲ್ಯೂ 1 ಆದಾಗ ಎಮ್ ಆಫ್ 1 ಆಗುತ್ತೆ, ಐ ವ್ಯಾಲ್ಯೂ 2 ಆದಾಗ ಎಮ್ ಆಫ್ 2 ಆಗುತ್ತೆ. ನೋಡಿ ಇನ್ಕ್ರಿಮೆಂಟ್ ಆಗುತ್ತಾ ಹೋಗುತ್ತೆ. ಎಲ್ಲಿ ತನಕ? ಅಂಟಿಲ್ n-1 ತನಕ ಹೋಗುತ್ತೆ. ಹಾಗಾಗಿ ಕಂಡೀಷನ್ ಕೊಡಬೇಕು. ಓಕೆ, ಸೊ ನೀವು ಈಗ 5 ಅಂತ ಕೊಟ್ಟಾಗ 0 to 4 ತನಕ ತಗೊಳುತ್ತೆ. ಓಕೆ, ಹಾಗಾಗಿ ಇನ್ಕ್ಲೂಡಿಂಗ್ 0 ಅಲ್ಲಿ ಒಟ್ಟು 5 ಎಲಿಮೆಂಟ್ಸ್ ಇರುತ್ತೆ. ಹಾಗಾಗಿ ಇಲ್ಲಿ ಎರಡೇ ಇನ್ಪುಟ್ ಇರೋದು ಮಕ್ಕಳಲ್ಲಿ. ದೇರ್ ಓನ್ಲಿ 2 ಇನ್ಪುಟ್ಸ್. ಯಾವುದು? ಒಂದು ಎನ್ ಅಂತಿದೆ, ಸೀನ್ ಎನ್ ತೊಗೊಳ್ಳಿ, ಇನ್ನೊಂದು ಒಂದು ಆರೇ ತೊಗೊಳ್ಬೇಕು, ಸೀನ್ ಎಮ್ ಆಫ್ ಐ. ಓಕೆ, ಯಾವುದೇ ಇನ್ಪುಟ್ ತೊಗೊಳ್ಳಿಕ್ಕಿಂತ ಮುಂಚೆ ಒಂದು ಸ್ಟೇಟ್ಮೆಂಟ್ ಬರೆದ್ರೆ ಒಳ್ಳೇದು. ಏನು ಬರೀತೀರ ಸ್ಟೇಟ್ಮೆಂಟು? ಹೌ ಮೆನಿ ಎಲಿಮೆಂಟ್ಸ್ ಅಂತ ಬರೀಬೇಕು ಒಂದು ಸ್ಟೇಟ್ಮೆಂಟ್ ಔಟ್ಪುಟ್ಟಲ್ಲಿ ಕೊಡಿ. ನಿಮಗೆ ಗೊತ್ತಲ್ವ ಸ್ಟೇಟ್ಮೆಂಟ್ ಯಾವ ರೀತಿ ಬರೀಬೇಕು? ವಿತಿನ್ ದ ಡಬಲ್ ಇನ್ವರ್ಟೆಡ್ ಕಾಮಾ, ಡಬಲ್ ಇನ್ವರ್ಟೆಡ್ ಕಾಮಲ್ಲೇ ಬರೀಬೇಕು. ಕೊನೆಗೆ ಸೆಮಿಕೋಲನ್ ಹಾಕಬೇಕಾಗುತ್ತೆ, ಸೆಮಿಕೋಲನ್. ಓಕೆ, ಅದು ಔಟ್ಪುಟ್ಟಲ್ಲಿ ಬರಬೇಕು. ಓಕೆ, ಈ ರೀತಿ ಬಂದಾಗ ಯಾರು ಗೊತ್ತಾಗುತ್ತೆ ಏನು ಬರೀಬೇಕು ಅಂತ ಗೊತ್ತಾಗುತ್ತೆ, ಅಥವಾ ಏನು ಇನ್ಪುಟ್ ಕೊಡಬೇಕು ಅಂತ ಗೊತ್ತಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಮೊದಲ ಇನ್ಪುಟ್ ಏನು? ಹೌ ಮೆನಿ ಎಲಿಮೆಂಟ್ಸ್ ಅಂತ ಕೇಳಿದಾಗ ಅದು ಎನ್ ತಗೊಳುತ್ತೆ. ಏನಂದರೆ ನೀವು ಕೊಟ್ಟಂಥ ಸಂಖ್ಯೆ 5 ಕೊಟ್ಟರೆ 5 ಹೋಗುತ್ತೆ, ಸ್ಟೋರ್ ಆಗುತ್ತೆ ಅಲ್ಲಿ. ದೆನ್ ಎರಡನೆಯ ಇನ್ಪುಟ್ ಏನಿದೆ? ಸೀನ್ ಎಮ್ ಆಫ್ ಐ. ಇದು ಒಂದು ಅರೆ ಆದ್ದರಿಂದ ಒಂದು ಫಾರ್ ಲೂಪ್ ಬಳಸಬೇಕು. ಅದಕ್ಕಿಂತ ಮುಂಚೆ ಒಂದು ಸ್ಟೇಟ್ಮೆಂಟ್ ಕೊಡಿ, ಏನು? ಎಂಟರ್ ದ ಎಲಿಮೆಂಟ್ಸ್. ಒನ್ಸ್ ಅಗೇನ್ ದ ಸ್ಟೇಟ್ಮೆಂಟ್ ಮಸ್ಟ್ ಬಿ ವಿತಿನ್ ದ ಡಬಲ್ ಕೋಟ್ಸ್. ಓಕೆ, ಸೊ ಸಿ ಔಟ್ ಅಂತ ಬರೆದು ಓಕೆ ಸ್ಟ್ರೀಮ್ ಇನ್ಸರ್ಷನ್ ಆಪರೇಟರ್ ಹಾಕಿ ಈ ಒಂದು ಸ್ಟೇಟ್ಮೆಂಟನ್ನು ಬರೀರಿ. ಸೊ ಇದಿಷ್ಟು ನಿಮ್ಮ ಎರಡನೆಯ ಫಂಕ್ಷನ್. ಯಾವುದಿದು? ಇನ್ಪುಟ್ ಫಂಕ್ಷನ್. ಮುಂದಿನ ಫಂಕ್ಷನ್ ಓಕೆ, ನೀವು ಬೇಕಾದರೆ ಔಟ್ಪುಟ್ಟನ್ನು ಫಸ್ಟ್ ಬರಿಬೋದು, ಅಥವಾ ಕ್ಯಾಲ್ಕುಲೇಷನ್ ಪಾರ್ಟನ್ನು ಬೇಕಾದ್ರೆ ಫಸ್ಟ್ ಹಿಂದೆ ಮುಂದೆ ಬರಿಬೋದು. ಓಕೆ, ಅದು ಆರ್ಡ್ರಿಗೆ ಯಾವುದೇ ರೀತಿ ಆರ್ಡ್ರಲ್ಲಿ ಬರಿಬೋದು ನೀವು. ಓಕೆ, ಹಾಗಾಗಿ ಇಲ್ಲಿ ನಿಮಗೆ ನೇರವಾಗಿ ನಿಮಗೆ ಔಟ್ಪುಟ್ ಫಂಕ್ಷನನ್ನು ಎರಡನೇ ಪ್ಲೇಸಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ದೇ ಹ್ಯಾವ್ ಡಿಫೈನ್ಡ್. ನಿಮ್ಮ ಮ್ಯಾನ್ಯುವಲ್ ನೋಡಿದಾಗ ಈ ಥರ ಒಂದು ಎರಡನೆಯ ಭಾಗದಲ್ಲಿ ಔಟ್ಪುಟ್ ಫಂಕ್ಷನ್ ಬಂದಿದೆ. ಓಕೆ, ಡೋಂಟ್ ಗೆಟ್ ಕನ್ಫ್ಯೂಸ್. ಯಾವ ಥರ ಬೇಕಾದ್ರೆ ಬರಿಬೋದು, ಆದರೆ ಆ್ಯಕ್ಸೆಸ್ ಮಾಡೋದಕ್ಕೆ ಮಾತ್ರ ಆರ್ಡ್ರಾಗಿ ಆ್ಯಕ್ಸೆಸ್ ಮಾಡಬೇಕಾಗುತ್ತೆ. ಸೊ ಮೊದಲನೇ ನೋಡಿ, ಈ ಡಿಸ್ಪ್ಲೇ ಅಂತ ಹೇಳ್ತಕ್ಕಂಥ ಫಂಕ್ಷನ್ ನೀವು ಕ್ಲಾಸಿಂದ ಹೊರಗಡೆ ಡಿಫೈನ್ ಮಾಡಬೇಕಾದ್ರೆ ಈ ಒಂದು ಸಿಂಟ್ಯಾಕ್ಸ್ ಬಳಸಬೇಕು. ಏನು ಸಿಂಟ್ಯಾಕ್ಸ್? ಫಸ್ಟ್ ಯು ರೈಟ್ ದ ರಿಟರ್ನ್ ಟೈಪ್. ಡಿಸ್ಪ್ಲೇದ ರಿಟರ್ನ್ ಟೈಪ್ ಏನಿದೆ ಇಲ್ಲಿ? ವಾಯ್ಡ್ ಅಂತಿದೆ. ಓಕೆ, ನೀವು ಕ್ಲಾಸನ್ನು ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿ. ಸೊ ಹಾಗಾಗಿ ಫಸ್ಟ್ ರಿಟರ್ನ್ ಟೈಪ್ ಬರೀರಿ ವಾಯ್ಡ್ ಅಂತ. ದೆನ್ ಕ್ಲಾಸ್ ನೇಮ್. ವಾಟ್ ಇಸ್ ದ ಕ್ಲಾಸ್ ನೇಮ್? ಸಾರ್ಟಿಂಗ್ ಅಂತ ಮೊದಲು ಯೂಸ್ ಮಾಡಿದ್ರೆ ಅದೇ ರೀತಿ ಸಾರ್ಟಿಂಗ್ ಅಂತ ಬರೀಬೇಕು. ಓಕೆ, ಅಲ್ಲಿ ಯಾವ ರೀತಿ ಬರೆದಿರ್ತೀರೋ ಸೇಮ್ ಟೈಪ್ ಯೂಸ್ ಮಾಡಿ ಇಲ್ಲಿ. ಓಕೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಬಾರ್ದು. ಮೇಲೇನು ಮಾಡಿದರೆ ಅದೇ ಥರ ಬರೀಬೇಕು. ಇಲ್ಲಿ ಅಲ್ಲಿ ಅಪ್ಪರ್ ಕೇಸ್ ಬರೆದ್ರೆ ಇಲ್ಲಿ ಅಪ್ಪರ್ ಕೇಸ್ ಬರೀಬೇಕು, ಅಥವಾ ಅಲ್ಲಿ ಲೋಯರ್ ಕೇಸ್ ಬರೆದಿದ್ರೆ ಇಲ್ಲಿ ಲೋಯರ್ ಕೇಸ್ ಬರೀಬೇಕು. ಓಕೆ, ದೆನ್ ಯೂಸ್ ದ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್. ನಂತರ ಫಂಕ್ಷನ್ ನೇಮ್ ಬರೀರಿ. ಓಕೆ, ನಂತರ ಆ ಫಂಕ್ಷನ್ ಬಾಡಿಯನ್ನು ಬರೆಯೋದಾದರೆ ಓಪನ್ ದ ಫ್ಲವರ್ ಬ್ರ್ಯಾಕೆಟ್. ಓಕೆ, ನೋಡಿ ಇಲ್ಲಿ ಒಂದೇ ಒಂದು ಔಟ್ಪುಟ್ ಇರೋದು ಮಕ್ಕಳು. ಏನು? ಎಮ್ ಆಫ್ ಐ. ನೀವು ಕೊಟ್ಟಂಥ ಅರೇಂಜ್ ಆದ ನಂತರ ನಿಮಗೆ ಕ್ರಮಬದ್ಧವಾಗಿ ಕಾಣುತ್ತೆ. 10, 20, 30, 40 ಬರಬೇಕಲ್ವಾ? ಸೊ ಆ ರೀತಿ ಅರೇಂಜ್ ಆಗಿ ಬರಬೇಕಾಗುತ್ತೆ. ಹಾಗೆ ಬರಬೇಕಾದ್ರೆ ನೀವೇನು ಮಾಡಬೇಕು? ಇಲ್ಲಿ ಎಮ್ ಆಫ್ ಐ ಅಂತ ಕೊಡಬೇಕು. ಇದು ಅರೆ, ಒಂದು ನಿಮಿಷ ಅರೆ ಅದನ್ನು ಏನು ಮಾಡಬೇಕು? ನೀವು ಇಲ್ಲಿ ಒಂದು ಫಾರ್ ಲೂಪನ್ನು ಬಳಸಬೇಕಾಗುತ್ತೆ, ಒಂದು ಫಾರ್ ಲೂಪ್. ಓಕೆ, ಸೊ ಫಾರ್ ಲೂಪನ್ನು ಯೂಸ್ ಮಾಡಿ ಸಿ ಔಟ್
ಎಮ್ ಆಫ್ ಐ ಅಂತ ಬರೀರಿ. ಆ ಔಟ್ಪುಟ್ ಬರುವಾಗ ಮಧ್ಯೆ ಮಧ್ಯೆ ಸ್ಪೇಸ್ ಬರಬೇಕಾಗುತ್ತಲ್ಲ, ಹಾಗಾಗಿ ಯು ಕ್ಯಾನ್ ಯೂಸ್ ದಿಸ್ ಫಂಕ್ಷನ್. ಫಸ್ಟ್ 10 ಬಂದಿದೆ, ನಂತರ 20 ಬಂದಿದೆ, ನಂತರ 30 ಬಂದಿದೆ, ಮಧ್ಯ ಮಧ್ಯ ನಿಮಗೆ ಸ್ಪೇಸ್ ಸಿಗಬೇಕು ಅಂತಾದಾಗ ನೀವು ಸೆಟ್ ಡಬ್ಲ್ಯೂ ಅಂತ ಹೇಳ್ತಕ್ಕಂಥ ಫಂಕ್ಷನನ್ನು ಔಟ್ಪುಟ್ಟಲ್ಲಿ ಬಳಸಬೇಕು. ಅಲ್ಲಿ ನೀವು ನಂಬರನ್ನು ಸ್ಪೆಸಿಫೈ ಮಾಡ್ಬೋದು, ಎಷ್ಟು ಅಕ್ಷರ ನಮಗೆ ಸ್ಪೇಸ್ ಬರಬೇಕಾಗುತ್ತೆ ಅಂತ. ಸಿ ಔಟ್ ಸೆಟ್ ಡಬ್ಲ್ಯೂ 4 ಅಂತ ಕೊಟ್ಟಾಗ 4 ಕ್ಯಾರೆಕ್ಟರ್ ನಿಮಗೆ ಸ್ಪೇಸ್ ಸಿಗುತ್ತೆ. ಓಕೆ, ನಂತರ ಸಂಖ್ಯೆಗಳು ಬರ್ತಾ ಹೋಗುತ್ತೆ. ಸೊ ಸಿ ಔಟ್ ಸೆಟ್ ಡಬ್ಲ್ಯೂ 4 ಅಂತ ಕೊಟ್ಟು ಅದು ಸೆಟ್ಟಿಂಗ್ ಇಡುತ್ತೆ. ಓಕೆ, ನಂತರ ಎಮ್ ಆಫ್ ಐ ಅಂತ ಬರೀರಿ. ಸೊ ಇದಿಷ್ಟು ಔಟ್ಪುಟ್ ಪಾರ್ಟ್. ಓಕೆ, ಔಟ್ಪುಟ್ ಬರಲಿಕ್ಕಿಂತ ಮುಂಚೆ ನಿಮಗೆ ಒಂದು ಸ್ಟೇಟ್ಮೆಂಟನ್ನು ಸಹ ಬರಿಬೋದು ನೀವು. ಏನೋ ಸಿ ಔಟಲ್ಲಿ ದ ಅರೇ ಆಫ್ಟರ್ ಸಾರ್ಟಿಂಗ್ ಈಸ್ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ಬೋದು. ಓಕೆ, ದಟ್ ಈಸ್ ವಿತ್ ಇನ್ ದ ಡಬಲ್ ಇನ್ವರ್ಟೆಡ್ ಕಾಮಲ್ಲಿ ಇರಬೇಕು. ಓಕೆ, ಕೊನೆಗೆ ಸೆಮಿಕಲನ್ ಹಾಕಿ. ಓಕೆ, ನೋಡಿ ಫಾರ್ ಲೂಪಲ್ಲಿ ಸೆಮಿಕಲನ್ ಹಾಕ್ಬಾರ್ದು, ನೆನಪಿದೆಯಲ್ವಾ ಸಿಂಟ್ಯಾಕ್ಸ್? ಡೋಂಟ್ ಪುಟ್ ದ ಸೆಮಿಕಲನ್ ಎಟ್ ದ ಎಂಡ್ ಆಫ್ ದ ಫಾರ್ ಲೂಪ್, ಬರಿಬಾರ್ದು. ಓಕೆ, ಕೆಲವು ಮಕ್ಕಳು ಇದನ್ನು ಮಿಸ್ಟೇಕ್ಸ್ ಮಾಡ್ತಾರೆ. ಹಾಗಾಗಿ ಈ ಒಂದು ಲೂಪನ್ನು ಬಳಸ್ಕೊಂಡು ಔಟ್ಪುಟ್ ಕೊಡಬೇಕಾಗುತ್ತೆ. ಇದಿಷ್ಟು ನಿಮ್ಮ ಔಟ್ಪುಟ್ ಪಾರ್ಟ್. ಇದು ಔಟ್ಪುಟ್ ಪಾರ್ಟ್. ಏನು ಬರೀಬೇಕು? ರಿಟರ್ನ್ ಟೈಪ್ ಬರೀರಿ, ಕ್ಲಾಸ್ ನೇಮ್ ಬರೀರಿ, ಫಂಕ್ಷನ್ ಯಾವುದಿಲ್ಲಿ ಡಿಸ್ಪ್ಲೇ ಆಗುತ್ತೆ, ನಂತರ ಒಂದು ಸ್ಟೇಟ್ಮೆಂಟ್ ಕೊಡಿದೆ ಅರೇ ಆಫ್ಟರ್ ಸಾರ್ಟಿಂಗ್ ಈಸ್ ಅಂತ ಬರೆದು, ಇದು 1 ಡೈಮೆನ್ಷನ್ ಅರೇ ಆದ್ದರಿಂದ ಒಂದು ಫಾರ್ ಲೂಪನ್ನು ಬಳಸ್ಕೊಂಡು ಸಿ ಔಟ್ ಎಮ್ ಆಫ್ ಐ ಅಂತ ಬರೀರಿ. ಔಟ್ಪುಟ್ ಬರೆಯುವಾಗ ನೀವು ಸೆಟ್ ವಿಡ್ತನ್ನು ಮಾಡಬೇಕಾಗುತ್ತೆ. ಓಕೆ, ಅದು ಸೆಟ್ ವಿತ್ 4 ಅಂತ ಕೊಡಿ. ಓಕೆ, ಸೆಟ್ ಡಬ್ಲ್ಯೂ ಈ ಫಂಕ್ಷನ್ ಬಳಸಿ. ಸೊ ದಿಸ್ ಈಸ್ ಹೌ ವಿ ರೈಟ್ ದ ಔಟ್ಪುಟ್ ಫಂಕ್ಷನ್. ನಂತರ ಕ್ಯಾಲ್ಕುಲೇಷನ್ ಪಾರ್ಟಿಗೆ ಬರೋದಾದರೆ, ಯು ಶುಡ್ ನೋ ದ ಆಲ್ಗಾರಿದಮ್. ಓಕೆ, ನಾನು ಪ್ರತಿ ವಿಡಿಯೋದಲ್ಲಿ ನಿಮಗೆ ಹೇಳ್ತಿದ್ದೇನೆ, ನೀವು ಆಲ್ಗಾರಿದಮ್ ನಿಮಗೆ ಗೊತ್ತಿದ್ದರೆ ಮಾತ್ರ ನೀವು ಪ್ರೋಗ್ರಾಮನ್ನು ಬರಿಬಹುದು. ಇಲ್ಲದೆ ಹೋದರೆ ಕೇವಲ ಕ್ಲಾಸ್ ಡಿಫೈನ್ ಮಾಡ್ತೀರಾ ಅಥವಾ ಇನ್ಪುಟ್ ಔಟ್ಪುಟ್ ಫಂಕ್ಷನ್ ಬರಿತೀರಾ, ಆದರೆ ನಿಮಗೆ ಈ ಕ್ಯಾಲ್ಕುಲೇಷನ್ ಪಾರ್ಟ್ ನಿಮಗೆ ಗೊತ್ತಾಗಲ್ಲ. ಸೊ ಹಾಗಾಗಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಈ ಒಂದು ಆಲ್ಗಾರಿದಮ್ ಇದೆ. ಓಕೆ, ಇನ್ಸರ್ಷನ್ ಸಾರ್ಟ್ ಆಲ್ಗಾರಿದಮ್. ಇದ್ರ ಸ್ಟೆಪ್ 1 ಏನಾಗುತ್ತೆ ಇಲ್ಲಿ, ಐಗೆ 1 ಇಂದ n-1 ತನಕ ನೀವು ಚೆಕ್ ಮಾಡ್ತಾ ಅದನ್ನು ತಗೊಳ್ತಾ ಹೋಗ್ತೀರಾ. ನಂತರ ಐಲಿರುವ ವ್ಯಾಲ್ಯೂ, ಐಯಲ್ಲಿರ್ತಕ್ಕಂಥ ವ್ಯಾಲ್ಯೂ ಜೆಗೆ ಇನಿಷಿಯಲೈಸ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಐಯಲ್ಲಿ ಸ್ಟಾರ್ಟಿಂಗ್ ಬೆಲೆ, ಪ್ರಾರಂಭದ ಬೆಲೆ 1 ಅಂತಿದೆ, ಜೆಯಲ್ಲಿ 1 ಇದೆ. ಇಲ್ಲಿ ಕಂಡೀಷನ್ ಚೆಕ್ ಆಗುತ್ತೆ, ಜೆಯಲ್ಲಿ 1 ಇದೆ, 1 ಗ್ರೇಟರ್ ದ್ಯಾನ್ 1 ಫಾಲ್ಸ್ ಆಗುತ್ತೆ. ಬಟ್ 1 = 1 ಆದಾಗ ನೋಡಿ ಈ ಕಂಡೀಷನ್ ಚೆಕ್ ಆಗುತ್ತೆ. ಇಫಲ್ಲಿ ಕಂಡೀಷನ್ ಚೆಕ್ ಆಗುತ್ತೆ. ಏನು, ಜೆಯಲ್ಲಿ 1 ಇದೆ, J-1 ಅಂತ ಹೇಳಿದಾಗ 0 ಆಗುತ್ತೆ, ಇಲ್ಲಿ 0 ಆಗುತ್ತೆ. ಓಕೆ, ಅಂದರೆ ಎ ಆಫ್ 1 ಅಂತ ಹೇಳೋದು ಎ ಆಫ್ 0ಗಿಂತ ಚಿಕ್ಕದಾಗಿದ್ದರೆ ನೀವು ಅರೇಯನ್ನು ಗಮನಿಸ್ಬೋದು. ಓಕೆ, ಈ ರೀತಿಯಲ್ಲಿ ಇದು 0 ಇದೆ, ಇಲ್ಲಿ ಈ ಪೊಸಿಷನ್ 1 ಆಗುತ್ತೆ, ಈ ಪೊಸಿಷನ್ 2 ಆಗುತ್ತೆ, ಈ ಪೊಸಿಷನ್ 3 ಆಗುತ್ತೆ. ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ 5 ಅಂತಿದೆ, ಇಲ್ಲಿ 2 ಅಂತಿದೆ, ಇಲ್ಲಿ 10 ಅಂತಿದೆ, ಇಲ್ಲಿ 20 ಅಂತಿದೆ ಅಂದ್ಕೊಳ್ಳುವ. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ, ಎ ಆಫ್ 1 ಅಂತ ಹೇಳ್ತಕ್ಕಂಥದ್ದು ಎ ಆಫ್ 0ಗಿಂತ ಚಿಕ್ಕದಾಗಿದ್ದರೆ, ಇಫ್ ಇಟ್ ಈಸ್ ಲೆಸ್ ದೆನ್ ಎ ಆಫ್ 1 ಈಸ್ ಲೆಸ್ ದೆನ್ ಎ ಆಫ್ 0 ಆಗಿದ್ದರೆ, ಎ ಆಫ್ 1 ಅಂತ ಹೇಳ್ತಕ್ಕಂಥದ್ದು ಎ ಆಫ್ 0ಗಿಂತ ಚಿಕ್ಕದಾಗಿದೆ. ನೋಡಿ, ಚಿಕ್ಕದು ನೋಡಿ, ಇಟ್ ಈಸ್ ಸ್ಮಾಲ್. ಯಾವುದು, 2 ಈಸ್ ಲೆಸ್ ದ್ಯಾನ್ 5 ಆಗಿದೆ. ಏನಾಗುತ್ತಿದೆ, ಎಕ್ಸ್ಚೇಂಜ್ ಆಗಬೇಕು. ಸೊ 2 ಕೆಳಗಡೆ ಬರುತ್ತೆ, 5 ಮೇಲಕ್ಕೆ ಹೋಗುತ್ತೆ. ಸೊ 2 5 ಪ್ಲೇಸಿಗೆ ಬರುತ್ತೆ, 5 2 ಪ್ಲೇಸಿಗೆ ಹೋಗುತ್ತೆ. ಹಾಗಾಗಿ ನೀವು ಎಕ್ಸ್ಚೇಂಜ್ ಮಾಡಬೇಕಾಗುತ್ತೆ. ಯಾವುದು, ಸ್ವ್ಯಾಪ್ ಆದ ನಂತರ ಕೊನೆಗೆ ಜೆ ಡಿಕ್ರಿಮೆಂಟ್ ಆಗುತ್ತೆ. ಓಕೆ, ಸೊ ಈ ಒಂದು ಆಲ್ಗಾರಿದಮ್ ನಿಮಗೆ ಗೊತ್ತಿರಬೇಕು ಮಕ್ಕಳು. ಈ ಒಂದು ಆಲ್ಗಾರಿದಮನ್ನು ನಾನು ಕಂಪ್ಲೀಟ್ ವಿಡಿಯೋವನ್ನು ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ಸ್ ಹಾಕಿರ್ತೀನಿ, ದಯವಿಟ್ಟು ನೋಡಿ. ನಿಮಗೆ ಆ ಆಲ್ಗಾರಿದಮ್ ಬಂದರೆ ಮಾತ್ರ ನೀವು ಪ್ರೋಗ್ರಾಮನ್ನು ಬರಿಬೋದು. ಅದರ್ವೈಸ್ ಯಾವತ್ತು ಬರೀ ಬಾಯ್ ಹೆಟ್ ಮಾಡಬೇಕಾಗುತ್ತೆ. ಓಕೆ, ಬಾಯ್ ಹೆಟ್ ಮಾಡಿ ಏನು ಪ್ರಯೋಜನ ಇಲ್ಲ. ಹಾಗಾಗಿ ನೀವು ಆಲ್ಗಾರಿದಮ್ನ ವಿಡಿಯೋವನ್ನು ನೋಡಿ ಆಲ್ಗಾರಿದಮ್ ಯಾವ ರೀತಿ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಕಲಿಬೇಕು. ಓಕೆ, ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ಎಷ್ಟು ಲೂಪ್ಸ್ ಇದೆ ನೋಡಿ. ಫಸ್ಟ್ ಫಾರ್ ಲೂಪ್ ಇದೆ, ನಂತರ ಐಯನ್ನು ಜೆಗೆ ಇನಿಷಿಯಲೈಸ್ ಮಾಡ್ತಾನೆ, ನಂತರ ವೈ ಲೂಪ್ ಓಪನ್ ಆಗುತ್ತೆ, ನಂತರ ಇಫ್ ಕಂಡೀಷನ್ ಇದೆ. ಓಕೆ, ಸೊ ಸ್ಟಾರ್ಟಿಂಗಲ್ಲಿ ಇಫನ್ನು ಕ್ಲೋಸ್ ಮಾಡಿ, ಕೊನೆಗೆ ಐಯನ್ನು ಕ್ಲೋಸ್ ಮಾಡಿ, ವೈಲ್ ಲೂಪ್ ಕ್ಲೋಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ನೀವು ಕ್ಲೋಸ್ ಮಾಡೋದಿಗೆ ಸ್ಟಾರ್ಟಿಂಗಲ್ಲಿ ಇಫ್ ಲೂಪ್ ಕ್ಲೋಸ್ ಆಗುತ್ತೆ, ಆಮೇಲೆ ವೈಲ್ ಕ್ಲೋಸ್ ಆಗುತ್ತೆ, ನಂತರ ಫಾರ್ ಕ್ಲೋಸ್ ಆಗುತ್ತೆ. ಓಕೆ, ಬೇಕಾದರೆ ನೀವು ಪ್ರೋಗ್ರಾಮ್ ಶಾರ್ಟ್ ಮಾಡೋದ್ರೆ ವೈಲ್ ಮತ್ತು ಇಫ್ ಕಂಡೀಷನ್ ಬೇಕಾದರೆ ಒಟ್ಟಿಗೆ ಯೂಸ್ ಮಾಡ್ಬೋದು. ಓಕೆ, ಯು ಕ್ಯಾನ್ ಯೂಸ್ ಇನ್ ಎ ಸಿಂಗಲ್ ಸ್ಟೇಟ್ಮೆಂಟ್. ಓಕೆ, ಲಾಜಿಕಲ್ ಆ್ಯಂಡ್ ಸ್ಟೇಟ್ಮೆಂಟನ್ನು ಯೂಸ್ ಮಾಡಿ ನೀವು ಅದನ್ನು ಬಳಸ್ಬೋದು. ಸೊ ದಿಸ್ ಈಸ್ ದ ಆಲ್ಗಾರಿದಮ್ ವಾಟ್ ಯು ಹ್ಯಾವ್ ಟು ಲರ್ನ್. ಈ ಆಲ್ಗಾರಿದಮ್ ಪ್ರಕಾರನೇ ನೋಡಿ ನಿಮ್ಮ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗುತ್ತೆ ಇಲ್ಲಿ. ಓಕೆ, ಸೊ ಈ ಒಂದು ಭಾಗವನ್ನು ಅಬ್ಸರ್ವ್ ಮಾಡಿ.
ರಿಟರ್ನ್ ಟೈಪ್ ವಾಯ್ಡ್ ಅಂತಿದೆ. ಯಾವ ಫಂಕ್ಷನ್ದು? ಸಾರ್ಟ್ ಫಂಕ್ಷನ್ದು. ಸಾರ್ಟ್ ಫಂಕ್ಷನ್ದು ರಿಟರ್ನ್ ಟೈಪ್ ವಾಯ್ಡ್ ಅಂತಿದೆ, ಬಟ್ ಕ್ಲಾಸ್ ನೇಮ್ ಸಾರ್ಟಿಂಗ್ ಅಂತಿದೆ. ಸೊ ಯೂಸ್ ದ ಸಿಂಟ್ಯಾಕ್ಸ್. ಯಾವ ಥರ ಬರೀಬೇಕು? ಫಸ್ಟ್ ರಿಟರ್ನ್ ಟೈಪ್ ಬರೀರಿ. ಓಕೆ, ಸೊ ರಿಟರ್ನ್ ಟೈಪನ್ನು ಬರೀರಿ. ಓಕೆ, ರಿಟರ್ನ್ ಟೈಪ್ ವಾಯ್ಡ್ ಅಂತಿದೆ, ಕ್ಲಾಸ್ ನೇಮ್ ಸಾರ್ಟಿಂಗ್ ಅಂತಿದೆ, ಫಂಕ್ಷನ್ ನೇಮ್ ಸಾರ್ಟ್ ಅಂತಿದೆ. ಯು ಕ್ಯಾನ್ ಯೂಸ್ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್. ಓಕೆ, ಸೊ ರಿಟರ್ನ್ ಟೈಪ್, ಕ್ಲಾಸ್ ನೇಮ್, ಆಪರೇಟರ್ ಹಾಕಿ ಫಂಕ್ಷನ್ ನೇಮ್ ಬರೀರಿ. ಓಕೆ, ಸೊ ದೆನ್ ಯು ಹ್ಯಾವ್ ಟು ಎಕ್ಸಿಕ್ಯೂಟ್ ಅಕಾರ್ಡಿಂಗ್ ಟು ಯುವರ್ ಸಿಂಟ್ಯಾಕ್ಸ್ ಪ್ರಕಾರ ಬರೀಬೇಕಾಗುತ್ತೆ. ಸೊ ಹೇಗೆ? ಫಾರ್ ಲೂಪ್ ಇದೆ ನೋಡಿ, ನಿಮ್ಮ ಆಲ್ಗಾರಿದಮ್ಲಿ ಫಾರ್ ಲೂಪನ್ನು ಅಬ್ಸರ್ವ್ ಮಾಡಿದ್ರೆ, ಫಾರ್ ಐ ಪ್ರಾರಂಭದ ಬೆಲೆ ಎಷ್ಟು? 1. ಇಟ್ ಈಸ್ ವೆರಿ ಕೇರ್ಫುಲ್ ಆಗಿ ನೀವು ಅದು ಬರೀಬೇಕಾಗುತ್ತೆ ಈ ಒಂದು ಪ್ರೋಗ್ರಾಮ್ ಬಂದರೆ ನಿಮಗೆ ಎಕ್ಸಾಮಲ್ಲಿ. ಓಕೆ, ಸೊ ನೋಡಿ, ನಾರ್ಮಲ್ ಏನು ಮಾಡ್ತೀರಾ ನೀವು ಬೇರೆ ಕಡೆ ಎಲ್ಲ ಐಯ ಪ್ರಾರಂಭದ ಬೆಲೆ 0 ಅಂತ ಮಾಡ್ತೀರಾ, ಇನಿಷಿಯಲೈಸ್ ಮಾಡ್ತೀರಾ. ದ ಸ್ಟಾರ್ಟಿಂಗ್ ವ್ಯಾಲ್ಯೂ ಆಫ್ ದ ಐ ಈಸ್ 0 ಅಂತ ಮಾಡಿಬಿಡ್ತೀರಾ. ಓಕೆ, ಸೊ ಬಟ್ ಇನ್ ದ ಇನ್ಸರ್ಷನ್ ಸಾರ್ಟಲ್ಲಿ ದ ಇನಿಷಿಯಲ್ ವ್ಯಾಲ್ಯೂ ಆಫ್ ಐ ಈಸ್ 1 to n-1 ತನಕ ಹೋಗುತ್ತೆ. ಅಂದರೆ ಐ ಲೆಸ್ ದೆನ್ n ಅಂತ ಬರೀರಿ. ಓಕೆ, ನಂತರ ಐ ಇನ್ಕ್ರಿಮೆಂಟ್, ದೆನ್ ಅಕಾರ್ಡಿಂಗ್ ಟು ಯುವರ್ ಆಲ್ಗಾರಿದಮಲ್ಲಿ ಐ ವ್ಯಾಲ್ಯೂವನ್ನು ಜೆಗೆ ಇನಿಷಿಯಲೈಸ್ ಮಾಡಿ, ನಂತರ ಕಂಡೀಷನ್ ಕೊಡಿ. ವೈಲ್ ಕಂಡೀಷನ್ ಏನಿದೆ? ಜೆ ಮಸ್ಟ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಆಗಿರಬೇಕು. ಜೆ ಮಸ್ಟ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಆಗಿದ್ದರೆ ಓಕೆ, ನಂತರ ಕಂಡೀಷನ್ ಚೆಕ್ ಮಾಡ್ತೀರಾ. ಇಫ್ ಕಂಡೀಷನ್ ಇದೆ, ಇಫ್ ಎಮ್ ಆಫ್ ಜೆ ಲೆಸ್ ದೆನ್ ಎಮ್ ಆಫ್ ಜೆ ಮೈನಸ್ 1 ಆಗಿದ್ದರೆ ನಿಮ್ಮ ಆಲ್ಗಾರಿದಮಲ್ಲಿ ಎ ಆಫ್ ಜೆ ಅಂತಿದೆ, ಎ ಆಫ್ ಜೆ ಲೆಸ್ ದೆನ್ ಎ ಆಫ್ ಜೆ ಮೈನಸ್ 1 ಅಂತಿದೆ. ಓಕೆ, ನಿಮ್ಮ ಆಲ್ಗಾರಿದಮಲ್ಲಿ. ಬಟ್ ನಿಮ್ಮ ಪ್ರೋಗ್ರಾಮಲ್ಲಿ ಓಕೆ, ಪಿ ಯು ಬೋರ್ಡ್ ಅವ್ರು ಕೊಟ್ಟೋ ಪ್ರೋಗ್ರಾಮಲ್ಲಿ ಎಮ್ ಅಂತ ಯೂಸ್ ಮಾಡ್ತಾರೆ, ಅರೆ ನೇಮನ್ನು. ಹಾಗೆ ಕನ್ಫ್ಯೂಸ್ ಆಗಬೇಡಿ, ನಾವು ಯಾವುದೇ ಹೆಸರನ್ನು ಸಹ ಬಳಸ್ಬೋದು. ಓಕೆ, ಹಾಗಾಗಿ ಇಲ್ಲಿ ಎಮ್ ಅಂತ ನಾವು ಯೂಸ್ ಮಾಡ್ತೀವಿ, ಅರೆ ನೇಮನ್ನಾಗೆ ಎಮ್ ಅಂತ ಹೇಳಿ. ಸೊ ಎಮ್ ಆಫ್ ಜೆ ಅಂತ ಹೇಳ್ತಕ್ಕಂಥದ್ದು ಎಮ್ ಆಫ್ ಜೆ ಮೈನಸ್ 1ಗಿಂತ ಚಿಕ್ಕದಾಗಿದ್ದರೆ, ಇಫ್ ಇಟ್ ಇಸ್ ಲೆಸ್ ದೆನ್ ಎಮ್ ಆಫ್ ಜೆ ಮೈನಸ್ 1, ಓಕೆ, ಸೊ ದೆನ್ ಯು ಹ್ಯಾವ್ ಟು ಎಕ್ಸ್ಚೇಂಜ್. ಸೊ ಎಕ್ಸ್ಚೇಂಜ್ ಮಾಡೋದು ಈ ರೀತಿ ಮಾಡಬೇಕಾಗುತ್ತೆ, ಸ್ವ್ಯಾಪ್ ಮಾಡೋದು. ಓಕೆ, ಸೊ ಯಾವ ರೀತಿ ಮಾಡ್ತೀರಾ? ಎಮ್ ಆಫ್ ಜೆಲಿರೋದನ್ನು ಟೆಂಪ್ ಅಂತ ಹೇಳ್ತಕ್ಕಂಥ ಒಂದು ವೇರಿಯಬಲ್ ಇಟ್ಕೊಳ್ಳಿ. ಎಮ್ ಆಫ್ ಜೆ ಖಾಲಿಯಾಗಿದೆ ಅಂದ್ಕೊಳ್ಬೇಕು, ಇಟ್ ಈಸ್ ಎಂಟಿ ಅಂದ್ಕೊಳ್ಬೇಕು. ಓಕೆ, ಬಟ್ ಅಲ್ಲಿ ಇರುತ್ತೆ, ಬಟ್ ಇಟ್ ಈಸ್ ಎಂಟಿ ಅಂದ್ಕೊಳ್ಳಿ. ಎಮ್ ಆಫ್ ಜೆ ಖಾಲಿಯಾಗಿದೆ. ಇವಾಗ ಎಮ್ ಆಫ್ ಜೆ ಮೈನಸ್ 1ಇರೋದನ್ನು ಎಮ್ ಆಫ್ ಜೆಗೆ ಹಾಕ್ಕೊಳ್ಳಿ. ನೋಡಿ, ಏನಾಗಿದೆ ಇಲ್ಲಿ? ಎಮ್ ಆಫ್ ಜೆ ಮೈನಸ್ 1ಇರೋದು ಜೆಗೆ ಬಂದಿದೆ, ಎಮ್ ಆಫ್ ಜೆಗೆ ಬಂದಿದೆ. ನೀವು ಸ್ಟಾರ್ಟಿಂಗಲ್ಲಿ ನೋಡಿ, ಎಮ್ ಆಫ್ ಜೆಲಿರ್ತಕ್ಕಂಥ ವ್ಯಾಲ್ಯೂ ಟೆಂಪಲ್ ಇಟ್ಟಿದ್ರಲ್ವಾ, ಆ ಟೆಂಪನ್ನು ಎಮ್ ಆಫ್ ಜೆ ಮೈನಸ್ 1ಗೆ ಹಾಕಿ. ಆಗ ಜೆ ಮೈನಸ್ 1ಇರೋದು ಜೆಗೆ ಹೋಗಿರುತ್ತೆ. ಓಕೆ, ಜೆಲಿರೋದು ಜೆ ಮೈನಸ್ 1ಗೆ ಬಂದಿರುತ್ತೆ. ಸೊ ಯು ಹ್ಯಾವ್ ಟು ಲರ್ನ್ ದಿಸ್ ಸ್ಟೆಪ್. ಓಕೆ, ಈ ಸ್ಟೆಪ್ಪನ್ನು ಕಲಿಬೇಕು. ಇದು ನೋಡಿ, ಇದು ಇಫ್ ಲೂಪ್. ಈ ಫ್ಲವರ್ ಬ್ರ್ಯಾಕೆಟ್ ಇದ್ದರೆ ಇಫ್ ಲೂಪ್ ಆಗುತ್ತೆ. ಕೊನೆಗೆ ಜೆ ಡಿಕ್ರಿಮೆಂಟ್ ಆಗಿದೆ, ಅಲ್ಲಿ ಜೆ ಏನಾಗುತ್ತೆ? ನಿಮ್ಮ ಆಲ್ಗಾರಿದಮಲ್ಲಿ ಜೆ ಮೈನಸ್ 1 ಅಂತ ಕೊಡ್ತಾರೆ. ಸೊ ನೀವು ಪ್ರೋಗ್ರಾಮಲ್ಲಿ ಬರೆಯುವಾಗ ಈ ಡಿಕ್ರಿಮೆಂಟ್ ಆಪರೇಟರ್ ಯೂಸ್ ಮಾಡಬೇಕು. ಮೈನಸ್ 2 ಸಲ ಬರೀಬೇಕು. ಓಕೆ, ಜೆ ಮೈನಸ್ ಬರೆದು ಸೆಮಿಕೋಲನ್ ಹಾಕಿ. ಓಕೆ, ಸೊ ಇದು ನೋಡಿ, ಇದು ಇಫ್ ಲೂಪ್ದು ಬಾಡಿ. ಓಕೆ, ಅದು ಕ್ಲೋಸ್ ಆಗುತ್ತೆ, ಫ್ಲವರ್ ಬ್ರ್ಯಾಕೆಟು. ನಂತರ ವೈಲನ್ನು ಕ್ಲೋಸ್ ಮಾಡಿ, ನಂತರ ಫಾರನ್ನು ಕ್ಲೋಸ್ ಮಾಡಿ, ನಂತರ ನೋಡಿ ಇಲ್ಲಿ ಇನ್ನೊಂದು ಬ್ರ್ಯಾಕೆಟ್ ಇದೆ. ಓಕೆ, ಇದು ನಿಮ್ಮ ಆ ಫಂಕ್ಷನ್ದು ಬಾಡಿಯನ್ನು ಕ್ಲೋಸ್ ಮಾಡಬೇಕು. ಗೊತ್ತಾಗಿರೋ ಮಕ್ಕಳೇ? ಇದು ಕೊನೆಗೆ ನೀವು ಇದನ್ನು ಮಿಸ್ಟೇಕ್ ಮಾಡಿದ್ರೆ ನಿಮಗೆ ಪ್ರೋಗ್ರಾಮ್ಸಲ್ಲಿ ಎರರ್ ಬರ್ತದೆ. ಓಕೆ, ಎಷ್ಟು ಬ್ರ್ಯಾಕೆಟ್ ಕ್ಲೋಸ್ ಮಾಡ್ಕೊಂಡು ಫಸ್ಟು ಇಫನ್ನು ಕ್ಲೋಸ್ ಮಾಡಿ, ಆಮೇಲೆ ಜೆ ಡಿಕ್ರಿಮೆಂಟ್ ಮಾಡಿ, ಕೊನೆಗೆ ವೈಲ್ ಲೂಪ್ ಕ್ಲೋಸ್ ಮಾಡಿ, ಫಾರ್ ಲೂಪ್ ಕ್ಲೋಸ್ ಮಾಡಿ, ಕೊನೆಗೆ ಫಂಕ್ಷನನ್ನು ಬಾಡಿಯನ್ನು ಕ್ಲೋಸ್ ಮಾಡಬೇಕಾಗುತ್ತೆ. ಸೊ ಇಷ್ಟು ಕ್ಲೋಸಿಂಗ್ ಬಾಡಿ ಇದೆ. ಓಕೆ, ಕ್ಲೋಸಿಂಗ್ ಇದೆ. ನೀವೇನಾದರೂ ವೈಲ್ ಮತ್ತು ಇಫನ್ನು ಒಟ್ಟಿಗೆ ಬಳಸಿದರೆ ನಿಮಗೆ ಒಂದು ಬ್ರ್ಯಾಕೆಟು ಅಲ್ಲಿ ಕಡಿಮೆ ಆಗುತ್ತೆ. ಓಕೆ, ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಬರಲ್ಲ ಅಲ್ಲಿ. ಸೊ ಇದಾದ ನಂತರ ಆ್ಯಕ್ಸೆಸ್ ಮಾಡಬೇಕಲ್ವಾ? ಸೊ ಆ್ಯಕ್ಸೆಸ್ ಮಾಡಬೇಕಾದ್ರೆ ನಮಗೇನು ಬೇಕು? ಆಬ್ಜೆಕ್ಟ್ ಬೇಕಾಗುತ್ತೆ. ವಿ ನೀಡ್ ಆನ್ ಆಬ್ಜೆಕ್ಟ್. ಓಕೆ, ವಿ ನೀಡ್ ಆನ್ ಆಬ್ಜೆಕ್ಟ್ ಆ್ಯಕ್ಸೆಸ್ ಮಾಡಬೇಕಾದ್ರೆ. ಹಾಗಾಗಿ ಹೌ ಟು ಡಿಫೈನ್ ದ ಆಬ್ಜೆಕ್ಟ್. ಸೊ ಸಿಂಟ್ಯಾಕ್ಸು ನಾನು ಹಲವಾರು ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೇನೆ. ಸೊ ಕ್ಲಾಸ್ ನೇಮ್ ಆಬ್ಜೆಕ್ಟ್. ಸೊ ಕ್ಲಾಸ್ ನೇಮ್ ಬರೀಬೇಕು, ಒಂದು ಆಬ್ಜೆಕ್ಟಿಗೆ ನೇಮ್ ಕೊಡಬೇಕು. ಸೊ ಇಲ್ಲಿ ಏನು ಕೊಟ್ಟಿದ್ದೀವಿ? ಕ್ಲಾಸ್ ನೇಮ್ ನೀವು ಆಲ್ರೆಡಿ ಕೊಟ್ಟಿದ್ದೀರ, ಸಾರ್ಟಿಂಗ್ ಅಂತ ಆಲ್ರೆಡಿ ಯೂಸ್ ಮಾಡಿದ್ರೆ ಅದನ್ನೇ ಬಳಸಬೇಕು. ಬಟ್ ಆಬ್ಜೆಕ್ಟ್ ನೀವು ಓನಾಗಿ ಕೊಡ್ಬೋದು, ಎಸ್ ಅಂತ ಬರಿಬೋದು. ಇಲ್ಲಿ ಫಾರ್ ಎಕ್ಸಾಂಪಲ್ ಎಸ್ ಅಂತ ಕೊಟ್ಟಿದ್ದಾರೆ.
ಓಕೆ, ಹಾಗಾಗಿ ಆ ಆಬ್ಜೆಕ್ಟನ್ನು ಬಳಸ್ಕೊಂಡು ನೀವು 3 ಫಂಕ್ಷನ್ ಆಕ್ಸೆಸ್ ಮಾಡಬೇಕಾಗುತ್ತೆ. ಯಾವ ರೀತಿ ಆಕ್ಸೆಸ್ ಮಾಡೋದು? ಆಬ್ಜೆಕ್ಟ್ ಡಾಟ್ ಮೆಂಬರ್ ಫಂಕ್ಷನ್. ಇಲ್ಲಿ ಆಬ್ಜೆಕ್ಟ್ ಯಾವುದಿದೆ? ಎಸ್ ಇದೆ. ಸೊ ಎಸ್ಸನ್ನು ಬರೀಬೇಕು, ಆಮೇಲೆ ಫಂಕ್ಷನ್ ಬರೀಬೇಕು. ನೋಡಿ ಇಲ್ಲಿ ನೀವು ಅಪ್ಪರ್ ಕೇಸ್ ಯೂಸ್ ಮಾಡಿದ್ರೆ, ಬಿಗ್ ಲೆಟರ್ ಯೂಸ್ ಮಾಡಿದ್ರೆ ಆ ಬಿಗ್ ಲೆಟರೇ ಬರೀಬೇಕು. ಸ್ಮಾಲ್ ಲೆಟರ್ ಯೂಸ್ ಮಾಡಿದ್ರೆ ಸ್ಮಾಲ್ ಲೆಟರ್ ಬರೀಬೇಕಾಗುತ್ತೆ, ಯಾಕಂದರೆ ಇದು ಕೇಸ್ ಸೆನ್ಸಿಟಿವ್. ಇದು ಓಕೆ, ನಿಮ್ಮ ಕಂಪೈಲರ್ ಕೇಸ್ ಸೆನ್ಸಿಟಿವ್ ಇರುತ್ತೆ. ಹಾಗಾಗಿ ಆ ರೀತಿ ನೀವು ಅಪ್ಪರ್ ಕೇಸಲ್ಲಿ ಯೂಸ್ ಮಾಡಿದರೆ, ಕೆಲವೊಂದು ಕಡೆ ಸ್ಮಾಲ್ ಅಂದರೆ ಲೋಯರ್ ಕೇಸ್ ಯೂಸ್ ಮಾಡಿದ್ರೆ ಎರರ್ ಬರುತ್ತೆ. ಸೊ ಆಬ್ಜೆಕ್ಟ್ ಬರೀರಿ ಎಸ್ ಡಾಟ್ ಗೆಟ್ ಡಾಟಾ. ಓಕೆ, ಹಾಗೆ ನೆಕ್ಸ್ಟ್ ಅದು ಎಸ್ ಡಾಟ್ ಸಾರ್ಟ್. ಇಲ್ಲಿ ಅಬ್ಸರ್ವ್ ಮಾಡಿ, ಮೊದಲು ಇನ್ಪುಟ್ ಕಾಲ್ ಮಾಡಬೇಕು, ಆಮೇಲೆ ಕ್ಯಾಲ್ಕುಲೇಷನ್ ಪಾರ್ಟ್, ಕೊನೆಗೆ ಔಟ್ಪುಟನ್ನು ಕಾಲ್ ಮಾಡಬೇಕು. ನೀವು ಡಿಫೈನ್ ಮಾಡೋಕೆ ಯಾವ ಥರ ಉಲ್ಟಾ ಪಲ್ಟಾ ಮಾಡ್ಬೋದು, ಬಟ್ ಆ್ಯಕ್ಸೆಸ್ ಮಾಡೋತ್ತಿಗೆ ಫಸ್ಟ್ ಇನ್ಪುಟ್ ಕೊಡಿ, ಆಮೇಲೆ ಕ್ಯಾಲ್ಕುಲೇಷನ್ ಪಾರ್ಟ್ ಮಾಡಿ, ಆಮೇಲೆ ಔಟ್ಪುಟನ್ನು ಕಾಲ್ ಮಾಡಬೇಕು. ಓಕೆ, ಆ್ಯಕ್ಸೆಸ್ ಮಾಡಬೇಕು. ಸೊ ಔಟ್ ಆ್ಯಕ್ಸೆಸ್ ಆಬ್ಜೆಕ್ಟ್ ಡಾಟ್ ಮೆಂಬರ್ ಫಂಕ್ಷನ್ ಎಸ್ ಡಾಟ್ ಗೆಟ್ ಡಾಟಾ. ಎರಡನೇದು ನಿಮ್ಮ ಕ್ಯಾಲ್ಕುಲೇಷನ್ ಪಾರ್ಟ್ ಯಾವುದಿದೆ? ಸಾರ್ಟ್ ಅಂತಿದೆ, ಹಾಗಾಗಿ ಎಸ್ ಡಾಟ್ ಸಾರ್ಟ್ ಅಂತಿದೆ. ಮೂರನೇ ಫಂಕ್ಷನು ಡಿಸ್ಪ್ಲೇ ಅಂತಿದೆ, ಹಾಗಾಗಿ ಎಸ್ ಡಾಟ್ ಡಿಸ್ಪ್ಲೇ ಅಂತ ಕೊಡಿ. ಓಕೆ, ಸೊ ಕೊನೆಗೆ ಇದೊಂದು ಮ್ಯಾಂಡೇಟ್ರಿ ಗೆಟ್ ಸಿ ಎಚ್ ಬರೆಯೋದು, ಯಾಕಂದರೆ ನಿಮ್ಮ ಔಟ್ಪುಟ್ ನಿಮ್ಮ ಮಾನಿಟ್ರಲ್ಲಿ ಹಾಗೇ ಇರಬೇಕು ಅಂತ ಆದಾಗ, ಒಂದು ಕೀಯನ್ನು ಪ್ರೆಸ್ ಮಾಡೋ ತನಕ ಹಾಗೆ ಇರಬೇಕು ಅಂತ ಆದಾಗ ನೀವು ಈ ಒಂದು ಫಂಕ್ಷನ್ ಬಳಸ್ಬೋದು. ಓಕೆ, ಗೆಟ್ ಕ್ಯಾರೆಕ್ಟರ್ ಅಂತ. ಸೊ ಈ ಫಂಕ್ಷನ್ ನೀವು ಯೂಸ್ ಮಾಡಿದ್ರೆ ನೀವು ಪ್ರೋಗ್ರಾಮನ್ನು ಪ್ರಾರಂಭದಲ್ಲಿ ಆ್ಯಶ್ ಇನ್ಕ್ಲೂಡ್ ಕನ್ಸೋಲ್ ಐಒ ಡಾಟ್ ಎಚ್ ಅನ್ನು ಇನ್ಕ್ಲೂಡ್ ಮಾಡಬೇಕು. ಆ್ಯಶ್ ಇನ್ಕ್ಲೂಡ್ ಕಾನ್ ಐಒ ಡಾಟ್ ಎಚ್ ಅಂತಿದೆ ನೋಡಿ, ಅದನ್ನು ಇನ್ಕ್ಲೂಡ್ ಮಾಡಬೇಕು. ಓಕೆ, ಸೊ ಯು ಹ್ಯಾವ್ ಟು ಇನ್ಕ್ಲೂಡ್ ಲೈಕ್ ದಿಸ್ ಆ್ಯಶ್ ಇನ್ಕ್ಲೂಡ್ ಯಾವುದೋ ಕನ್ಸೋಲ್ ಐಒ ಡಾಟ್ ಹೆಚ್ ಅಂತ ಹೇಳ್ತಕ್ಕಂಥ ಒಂದು ಹೆಡರ್ ಫೈಲ್ಸನ್ನು ಇನ್ಕ್ಲೂಡ್ ಮಾಡಬೇಕು. ಮಾಡದೆ ಹೋದರೆ ಏನಾಗುತ್ತೆ, ನಿಮ್ಮ ಈ ಗೆಟ್ ಸಿ ಎಚ್ ವರ್ಕ್ ಆಗಲ್ಲ. ಓಕೆ, ಇದಿಷ್ಟು ಯಾವುದು? ಇದು ಮೇನ್ ಫಂಕ್ಷನ್ ಬರಬೇಕು. ಓಕೆ, ಇದಿಷ್ಟು ಮೇನ್ ಫಂಕ್ಷನ್. ನೋಡಿ, ಫ್ಲವರ್ ಬ್ರ್ಯಾಕೆಟ್ ಓಪನ್ ಆಗಿದೆ, ಕೊನೆಗೆ ಕ್ಲೋಸ್ ಮಾಡಬೇಕು. ಕೆಲವು ಮಕ್ಕಳು ಕ್ಲೋಸ್ ಮಾಡಲ್ಲ. ಓಕೆ, ಸೊ ಇದೆಲ್ಲ ಎರರ್ ಬರ್ತಕ್ಕಂಥ